ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡ್ತಾ ಇದ್ದೆ. ನಾನು ಇವತ್ತು ಸ್ವಲ್ಪ ರೆಡಿಯಾಗಿ ಇನ್ಸ್ಟಾಕ್ಕೆ ವಿಡಿಯೋ ಹಾಕಬೇಕು, ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ. ಹಾಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡುವ ಅಂತ ಅನಿಸ್ತು, ಅದನ್ನ ಇವತ್ತು ಮಾಡ್ತಾ ಇದ್ದೆ. ನಾನು ಹೇಗೆ ರೆಡಿ ಆಗ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೆ, ಓಕೆನಾ? ಹಾಗೆ ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾ, ಫೇಸ್ಬುಕ್ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಈಗ ಫಸ್ಟ್ ಸ್ಟಾರ್ಟ್ ಮಾಡೆ. ಇವಾಗ ನಾನು ಸಿರಮ್ನ ಆಲ್ರೆಡಿ ಯೂಸ್ ಮಾಡಿದ್ದೆ. ಕೆಲವು ಮಾಯ್ಚರೈಸರ್ ಯೂಸ್ ಮಾಡಿದ್ರೆ ನಾನು ಸಿರಮ್ನ ಯೂಸ್ ಮಾಡಿದೆ. ಹಾಗೆ ಇದು ನಾನು ದಿನಾನು ಡೈಲಿ ಯೂಸ್ ಮಾಡ್ತೆ, ಅದಕ್ಕೋಸ್ಕರ ಯಾವ ಸಿರಮ್ ಏನು ಅಂತ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಚೆಕ್ ಮಾಡಿ. ನೆಕ್ಸ್ಟ್ ನಾನು ಸಿರಮ್ ಆದಮೇಲೆ ಸ್ವಲ್ಪ ಮುಖಕ್ಕೆ ಸೆಟ್ ಆಗಲಿ ಅಂತ ಹಾಗೆ ಬಿಟ್ಟಿದೆ. ಇವಾಗ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೆ. ಖಾಲಿ ಆಗಿದೆ, ಬರ್ತಾ ಇಲ್ಲ. ನಾನು ಈಚೆ ಕಡೆ ಮಿರರ್ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಈ ಕಡೆ ನೋಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಾಂದ್ರೆ ನನಗೆ ಕ್ಯಾಮರಾದಲ್ಲೇ ಗೊತ್ತಾಗೋದು. ಇವಾಗ ಸಮ್ಮರ್ ಸ್ಟಾರ್ಟ್ ಆಯಿತು, ಮಸ್ಟ್ ಅಂಡ್ ಶುಡ್ ಎಲ್ಲರೂ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ನನ್ನ ಹತ್ರ ಇರೋ ಸನ್ಸ್ಕ್ರೀನ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಕೆಲವರು ಮೇಕಪ್ ಮಾಡುವಾಗ ನೆಕ್ಕಿಗೆಲ್ಲ ಅಪ್ಲೈ ಮಾಡಲ್ಲ, ನಾನು ನೆಕ್ಕಿಗೆಲ್ಲ ಅಪ್ಲೈ ಮಾಡ್ತೆ. ಯಾಕಂದರೆ ನೆಕ್ಕಿಗೂ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ನಮ್ಮದು ಮೇಕಪ್ ಮಾಡಿದಾಗ ಇಲ್ಲಿ ಡಿಫ್ರೆನ್ಸ್ ತುಂಬ ಕಾಣುತ್ತೆ. ಅದರಿಂದ ನೆಕ್ಕಿಗೂ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು. ನಾನೇನು ಜಾಸ್ತಿ ಮೇಕಪ್ ಏನು ಮಾಡೋದಿಲ್ಲ, ಸಿಂಪಲ್ಲಾಗಿ ಮೇಕಪ್ ಮಾಡ್ತೆ. ಯಾಕಂದರೆ ರೀಲ್ಸ್ ಎಲ್ಲ ಮಾಡುವಾಗ ಅಷ್ಟೊಂದೇನು ಮೇಕಪ್ ಓವರಾಗಿ ನಾನು ಮಾಡೋದಿಲ್ಲ, ಸ್ವಲ್ಪವೇ ಸ್ವಲ್ಪ ಮೇಕಪ್ ಮಾಡ್ತೆ. ಅದು ನಿಮ್ಮ ಜೊತೆ ತೋರಿಸ್ಬಾರ್ದು. ಸನ್ ಕ್ರೀಮ್ ಯೂಸ್ ಮಾಡಿ ಆಯಿತು. ನೆಕ್ಸ್ಟ್ ನಾನು ಫೌಂಡೇಶನ್ ಯೂಸ್ ಮಾಡಿದೆ. ಸ್ವಲ್ಪ ಸ್ಕಿನ್ನಿಗೆ ನೀವು ಸನ್ ಕ್ರೀಮ್ ಯೂಸ್ ಮಾಡಿದ ಕೂಡಲೇ ಯೂಸ್ ಮಾಡಬೇಡಿ, ಸ್ವಲ್ಪ ಸ್ಕಿನ್ನಿಗೆ ಸೆಟ್ ಆಗಬೇಕು. ನಾನು ಬೆಳಗ್ಗೆನೆ ಫೇಶಿಯಲ್ನ ನಾನೇ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡಿ ನಾನು ಹೇಗೆ ಫೇಶಿಯಲ್ ಮಾಡ್ಕೊಳ್ತೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಆ ವಿಡಿಯೋನ ನೋಡ್ಬೋದು. ಇವಾಗ ಇದು ಸ್ಕಿನ್ನಿಗೆ ಸೆಟ್ ಆಗಿದೆ, ಇನ್ನು ನೆಕ್ಸ್ಟ್ ಮೇಕಪ್ನ ಕಂಟಿನ್ಯೂ ಮಾಡುವ. ಇಲ್ಲಿ ನಾನು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೆ, ಸ್ವಲ್ಪವೇ ಸ್ವಲ್ಪ. ಆಲ್ರೆಡಿ ಸನ್ ಕ್ರೀಮಲ್ಲೇ ವೈಟ್ ಅನಿಸ್ತಾ ಇದೆ, ಮೇಕಪ್ ಮಾಡಿದಾಗ ಅನಿಸ್ತಾ ಇದೆ ನನಗೆ. ಇನ್ನು ಸ್ವಲ್ಪವೇ ಸ್ವಲ್ಪ ಯೂಸ್ ಮಾಡಿದೆ, ಆಲ್ರೆಡಿ ಖಾಲಿ ಆಗಿದೆ, ಇಷ್ಟಿದೆ. ನಾನು ಬ್ಯೂಟಿ ಬ್ಲೆಂಡರ್ ಏನು ತಗೊಂಡೆ ಏನು ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ಕೈಯಿಂದನೇ ಹಾಗೆ ಅಪ್ಲೈ ಮಾಡ್ಕೊಳ್ಳೋ. ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಐಬ್ರೋನ ಸ್ವಲ್ಪ ಫಿಲ್ ಮಾಡುವ. ಐಬ್ರೋ ಪೆನ್ಸಿಲ್, ಮಿರರು ಏನೋ ಇದೆ, ಅದರಲ್ಲೇ ನಾನು ಸಾಕು. ನಂದು ಐಬ್ರೋ ಏನು ಅಷ್ಟೊಂದು ನಾನು ಶೇಪ್ ಏನು ಮಾಡಿಲ್ಲ, ಇರೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್. ಇದು ನಾನು ಮೊನ್ನೆ ಬ್ಲೂ ಹ್ಯಾವನಿಂದು ಮೇಕಪ್ ಕಿಟ್ನ ತೋರಿಸಿದ್ದೆ, ಅದರಲ್ಲಿರೋ ಕಾಂಪ್ಯಾಕ್ಟ್ ಪೌಡರ್ ನಂಗೆ ತುಂಬ ಇಷ್ಟ ಆಯಿತು, ಅದನ್ನೇ ಯೂಸ್ ಮಾಡಿದೆ.
ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ಎಂಡಲ್ಲಿ ನಾನು ಹಾಕಿರ್ತೆ, ನೀವು ಬೇಕಾದರೆ ನೋಡ್ಬೋದು. ಕಾಂಪ್ಯಾಕ್ಟ್ ಪೌಡರ್ ಆಯಿತು. ಸಿಂಪಲ್ ಮೇಕಪ್ ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅಂತ ಓವರ್ ಆಗಿ ಏನು ಮಾಡೋದಿಲ್ಲ ನಾನು. ಇನ್ಸ್ಟಾಕ್ಕೆ ರೀಲ್ಸ್ ಹಾಕೋದ್ರಲ್ಲಿ ನಾನು ಅಷ್ಟೊಂದು ಮೇಕಪ್ ಏನು ಮಾಡಲ್ಲ. ಜಸ್ಟ್ ಲಿಪ್ಸ್ಟಿಕ್, ಸ್ವಲ್ಪ ಐಬ್ರೋ ಶೇಪ್, ಐಲೈನರ್ ಇಷ್ಟೇ. ಇನ್ನು ಕಾಂಪ್ಯಾಕ್ಟ್ ಪೌಡರ್ ಇನ್ಮೇಲೆ ಸ್ವಲ್ಪ ಯೂಸ್ ಮಾಡ್ತೆ ಅಷ್ಟೇ. ಕೆಲವು ಟೈಮ್ ಅದು ಯೂಸ್ ಮಾಡಲ್ಲ, ಜಸ್ಟ್ ಲಿಪ್ಸ್ಟಿಕ್, ಬೊಟ್ಟು ಅದೊಂದು ಯೂಸ್ ಮಾಡಿ. ಇವತ್ತು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ಯಾರಿ ಹಾಕ್ಕೊಂಡು ಕಾಂಪ್ಯಾಕ್ಟ್ ಪೌಡರ್ ಫೌಂಡೇಶನ್ ಆಯಿತು, ಕಾಂಪ್ಯಾಕ್ಟ್ ಪೌಡರ್ ಆಯಿತು. ನೆಕ್ಸ್ಟ್ ಇವಾಗ ಸ್ವಲ್ಪ ಲೈಟ್ ಕಲರ್ ಡ್ರೆಸ್ ಹಾಕೋದ್ರಿಂದ ಸ್ವಲ್ಪ ಪಿಂಕ್ ಕಲರ್ ಯೂಸ್ ಮತ್ತು ಪಿಂಕ್ ಕಲರು ಸ್ವಲ್ಪ ಮರೂನ್ ಕಲರ್. ಕೈಯಲ್ಲೇ ಬ್ರಷ್ ಇದೆ, ಬ್ರಷ್ ಏನು ಬೇಡ, ಕೈಯಲ್ಲೇ ಕಂಫರ್ಟೇಬಲ್ ಇದೆ. ಐ ಶ್ಯಾಡೋ ಆಯಿತು. ನಂಗೆ ಐ ಶ್ಯಾಡೋ ಅಷ್ಟೊಂದು ಚೆನ್ನಾಗಿ ಏನು ಬರಲ್ಲ. ಜಸ್ಟ್ ಒಂದು ಕಲರ್ ಹಾಕ್ಕೊಂಡು ಜಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸ್ವಲ್ಪ ಲೈಟ್ ಮೆರೂನ್, ಪಿಂಕ್ ಏನಾದರೂ ಅನ್ಬೋದು. ಅದನ್ನ ಸ್ವಲ್ಪ ಯೂಸ್ ಮಾಡಿದೆ, ಯಾಕಂದರೆ ನಾನು ಸ್ವಲ್ಪ ನ್ಯೂಡ್ ಶ್ಯಾಡೋ ಯೂಸ್ ಮಾಡಿದೆ. ಅದಕ್ಕೋಸ್ಕರ ಸ್ವಲ್ಪ ಕಣ್ಣು ಸ್ವಲ್ಪ ಹೈಲೈಟ್ ಆಗಲಿ ಅಂತ ಈ ಕಲರ್ನ ಯೂಸ್ ಮಾಡಿದೆ. ನೆಕ್ಸ್ಟ್ ನಾನು ಕಾಜಲ್ ಹಿಮಾಲಯ ಕಾಜಲ್ ಆಯಿತು. ನೆಕ್ಸ್ಟ್ ಮಸ್ಕರ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಕರ್ಲ್ ಮಾಡ್ಕೊಳ್ಳುವ. ಮಸ್ಕರ ಆಯಿತು. ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಮಸ್ಕರ ಆಯಿತು. ಇನ್ನು ಸ್ವಲ್ಪ ಬ್ಲಷ್, ಜಾಸ್ತಿ ಏನು ಬೇಡ ಬ್ಲಷ್, ಸ್ವಲ್ಪ ನ್ಯಾಚುರಲ್ ಆಗಿ ಅಲ್ವಾ, ನ್ಯಾಚುರಲ್ ಆಗಿ ಕಾಣಲಿ ಅಂತ ಬ್ಲಷ್. ಐಲೈನರ್ ಏನು ಹಚ್ಚಿಲ್ಲ ನಾನು. ಲಿಪ್ಸ್ಟಿಕ್, ಐ ಶ್ಯಾಡೋ ಲಾಸ್ಟ್ ಒಂದು ಬೊಟ್ಟು ಇಟ್ಕೊಳ್ಳುವ. ಮತ್ತು ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾನು ಲಿಪ್ಸ್ಟಿಕ್ನ ಚೇಂಜ್ ಮಾಡಿದೆ. ಅದು ಯಾಕೋ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತು. ಇವಾಗ ಈ ಶೇಡ್ನ ಅಪ್ಲೈ ಮಾಡಿದೆ. ಮೇಕಪ್ ಆಲ್ಮೋಸ್ಟ್ ಮೇಕಪ್ ಆಯಿತು ಇಷ್ಟೇ. ಸಿಂಪಲ್ ಆಗಿ ಇಷ್ಟು ಮೇಕಪ್ ಹಾಕೊಂಡು ಇನ್ನು ಹೇರ್ ಸ್ಟೈಲ್ ಮಾಡಬೇಕು. ಹೇರ್ ಸ್ಟೈಲ್ ಏನಿಲ್ಲ, ಸಿಂಪಲ್ ಒಂದು ಹೇರ್ ಸ್ಟೈಲನ್ನು ಮಾಡ್ಕೊಳ್ತೆ.
ಹೇರ್ ಸ್ಟೈಲ್ ಡನ್. ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡೆ, ಹೇರ್ ಸ್ಟೈಲ್ ಮಾಡ್ಕೊಂಡೆ, ಬ್ಯಾಂಗಲ್ ಹಾಕೊಂಡೆ, ಸಿಂಗಲ್ ಬ್ಯಾಂಗಲ್. ಇವಾಗ ಇಯರಿಂಗ್ಸ್ ನ ಚೇಂಜ್ ಮಾಡುವ. ಡ್ರೆಸ್ಗೆ ಇದು ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಇದು ಹಾಕೋದು. ಇವಾಗ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಕಂಪ್ಲೀಟ್ ಲುಕ್ ನ ತೋರಿಸ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಇದು ಫೈನಲ್ ಲುಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.